ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ಇಯರ್ ಕೂಡ ಇಲ್ಲಿ ಒಂದು ಟೆಂಪಲಿಗೆ ಬಂದಿದ್ದೆ. ನನ್ನ ಒಬ್ಬಿ ಫ್ರೆಂಡ್ ಬ್ರದರು ಯಾವಾಗಲೂ ಇಲ್ಲಿ ಕುರಿ ಕಡ್ದುಬಿಟ್ಟು ವರ್ಷಕ್ಕೊಂದ್ಸರಿ ಜಾತ್ರೆ ಥರ ಆಗುತ್ತೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಅಡ್ರೆಸ್ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ದಾನಿವಾಸ ಶ್ರೀ ದುರ್ಗಾಂಬ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ದೇವರು. ಆ್ಯಂಡ್ ಇಲ್ಲಿ ಅವರು ಮನೆ ದೇವರು ಆಗಿರುತ್ತಲ್ಲ, ಅವರೆಲ್ಲ ವರ್ಷಕ್ಕೊಂದ್ಸರಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಅಲ್ಲಿ ಕುರಿ ಕಡ್ದು ಆಗಿರ್ಬೋದು, ಅಥವಾ ಅವ್ರ ಕೈಲಿ ಏನಾಗುತ್ತೆ ಅದು ಕೋಳಿ ಇದು ಮಾಡಿ ನಾನ್ ವೆಜ್ ಊಟ ಎಲ್ಲ ಇರುತ್ತೆ, ತೇರೆಲ್ಲ ಇರುತ್ತೆ. ತೋರಿಸ್ತಾ ಇದ್ದೀನಿ. ಇದು ಎಂಟ್ರೆನ್ಸು. ತೇರೆಲ್ಲ ಆಗೋಗಿತ್ತು, ಯಾಕಂದರೆ ನಾವು ಸ್ವಲ್ಪ ಹೋಗೋದು ಲೇಟ್ ಆಯಿತು. ಸೊ ಮುಗ್ದಿತ್ತು. ಸ್ವಲ್ಪ ನಾವು ಪೂಜೆ ಮಾಡಿಸ್ಕೊಂಡೆ. ಆ್ಯಂಡ್ ಅಮ್ಮ ಕೂಡ ಮಂಡಕ್ಕಿ ತೇರಿಗೆ ಹಾಕಿದ್ರು. ಎಲ್ಲ ಮುಗ್ದಾದ್ಮೇಲೂ ಲಾಸ್ಟಲ್ಲಿ ಹಾಕಿದ್ರು. ಸ್ವಲ್ಪ ತೊಗೊಂಡು ಬಂದ್ಬಿಟ್ಟು ನರಗುಳ್ಳೆ ಅಥವಾ ಉಪ್ಪಿನ ಮೂಟೆ, ಕಾಳುಮೆಣಸು ಮೂಟೆ ಅಂತ ಹೇಳ್ಕೊಂಡು ಹಾಕ್ತಾರೆ. ಎಲ್ರಿಗೂ ಗೊತ್ತಿರ್ಬೋದು. ತೇರ ಹಬ್ಬದೆಲ್ಲ ಹಾಕ್ತಾರೆ. ನೋಡ್ತಾ ಇರ್ಬೋದು ದುರ್ಗಾಂಬ ದೇವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಖುಷಿಯಾಯಿತು ದೇವರ ದರ್ಶನ ಮಾಡಿಬಿಟ್ಟು. ಲಾಸ್ಟ್ ಇಯರ್ ಕೂಡ ಬಂದಿದ್ವಿ. ಲಾಸ್ಟ್ ಇಯರ್ ವ್ಲಾಗ್ ಕೂಡ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ತಾ ಇರ್ಬೋದು ಒಬ್ಬಳು ವಾಕ್ ಮಾಡ್ಕೊಂಡು. ಅದು ಮಂಡಕ್ಕಿ ಅಮ್ಮ ಹಾಕಲಿಕ್ಕೆ ಅಂತ ತೊಗೊಂಡು ಬಂದಿದ್ದು. ಬಟ್ ಅವಳಿಗೆ ಮಂಡಕ್ಕಿ ಅಂದರೆ ತುಂಬ ಇಷ್ಟ. ಸೊ ಇಸ್ಕೊಂಡು ತಿನ್ಕೊತ ಬರ್ತಾಯಿಲ್ಲ. ಸ್ವಲ್ಪ ತುಂಬ ಚೆನ್ನಾಗಿದೆ. ಫುಲ್ಲು ಗ್ರೀನ್ರಿ ಮಧ್ಯದಲ್ಲಿದೆ ದೇವ್ರು ಅಂತಲೇ ಹೇಳ್ಬೋದು. ಫುಲ್ಲು ಕಾಡು ಥರ ಸಪೋಟ ಹಣ್ಣುಗಳಾಗಿರ್ಬೋದು ಗಿಡದಲ್ಲಿ ಆ ಥರ ಬಿಟ್ಟಿದೆ. ಯಾಕಂದರೆ ಅಲ್ಲಿರೋ ಯಾರೇ ಜನಗಳು ಬಂದ್ರೂ ಸಪೋಟ ಹಣ್ಣು ಕಿತ್ಕೊಳ್ಬಾರ್ದು. ಒಂದು ಮರದಲ್ಲಿ ಇಲ್ಲ ಅಂದರೂ ಒಂದು 10 kg ಅಷ್ಟು ಹಣ್ಣುಗಳು ಬಿಟ್ಟಿದೆ. ಬಟ್ ಯಾರಿಗೂ ಮುಟ್ಟಲ್ಲ ಅಂತೆ. ಅದು ಏನೋ ಒಂದು ಇಲ್ಲಿನ ಭಯ ಮೂಡಿಸುವಂಥದ್ದು. ಅಂದರೆ ಒಂದು ಹಣ್ಣು ತೊಗೊಂಡೋದ್ರೂ ಅವರಿಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಯಾರೂ ಮುಟ್ಟಲ್ಲ. ಫೈನಲಿ ಊಟಕ್ಕೆ ಕುತ್ಕೊಂಡ್ವಿ. ಮುದ್ದೆ, ಮಟನ್ ಸಾಂಬಾರು ಆ್ಯಂಡ್ ಬಜ್ಜಿ ಪಲ್ಯ. ಚಿಕನ್ ಮಾಡಿಸಿದ್ರು. ಮಟನ್ ತಿಂದರೆ ಚಿಕನ್ ತಿನ್ನೋಕ್ಕಾಗಲ್ಲ. ಸೊ ಅಷ್ಟೊತ್ತೇನು ತಿನ್ನಲಿಲ್ಲ. ಆಮೇಲೆ ವೈಟ್ ರೈಸ್ ಅಷ್ಟೇ. ಇಷ್ಟೇ ಸಿಂಪಲಾಗಿರ್ಬೇಕು. ನಾನ್ ವೆಜ್ ಅಂದರೆ ಊಟ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ. ಹೊಟ್ಟೆ ತುಂಬ ಊಟ ಕೂಡ ಮಾಡ್ಬೋದು. ಸ್ವಲ್ಪ ಅಲ್ಲೇ ಜಾತ್ರೆ ಇತ್ತು, ಜಾತ್ರೆಗೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡ್ತಾ ಇರ್ಬೋದು ಮಕ್ಕಳೇ ಹಂಗಲ್ವಾ, ಜಾತ್ರೆ ನೋಡ್ಬಿಟ್ಟು ತುಂಬ ಹಠ ಮಾಡ್ತಾರೆ. ಸೊ ನನ್ನ ಮಗನೂ ಅದು ಬೇಕು, ಇದು ಬೇಕು, ಬಸ್ ಬೇಕು, ಆಮೇಲೆ ಅದೇನು ಏನೇನೋ ತುಂಬ ಕೇಳ್ತಾ ಇದ್ದ. ಸುಮ್ಮನೆ ಅದು 1 ನಿಮಿಷ ಇಲ್ಲ 2 ನಿಮಿಷ ಇರುತ್ತಷ್ಟೇ. ಮನೆಗೆ ಹೋಗೋಷ್ಟರಲ್ಲಿ ಹೊಡೆದಾಕ್ಲಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ನನ್ನ ಬೊಬ್ಳಿಗೆ ಗದೆ ಬೇಕು ಅಂತ ಅವಳು ಗದೆ ಇಸ್ಕೊಂಡ್ಳು. ಅವ್ರ ಮಾಮ 3 ಜನಕ್ಕೂ ಒಂದೊಂದು ಅಂತ ಹೇಳ್ಬಿಟ್ಟು ಅವ್ರೇನು ಕೇಳ್ತಾರೆ ಅದನ್ನೇ ಕೊಡಿಸ್ತಾ. ನೋಡ್ತಾ ಇರ್ಬೋದು ನಾನು ಫುಲ್ಲು ಜಾತ್ರೆದು ವಿಡಿಯೋನ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಿಗೆ ವಾಚ್ ಹಾಕ್ಗಳಾಗಿರ್ಬೋದು ಎಲ್ಲ ಇತ್ತು. ಆ್ಯಂಡ್ ಫೋಟೋ ತೆಗೆಸ್ಕೊಂಡ್ವಿ ಒಂದು. ಅದೆಲ್ಲ ಮುಗೀತು. ಅದ್ರ ಮಾರನೇ ದಿನ ನಾವು ಹೊರಟಿದ್ದು ಶಿಕಾರಿಪುರಕ್ಕೆ. ಶಿಕಾರಿಪುರದಲ್ಲಿ ನನ್ನ ದೊಡ್ಡಮ್ಮನ ಮಗಳದ್ದು ಮದುವೆ ಇದೆ. ಅಕ್ಕ ಆಗಬೇಕು, 1 ಇಯರ್ ಅಕ್ಕ ಅಷ್ಟೇ, ತುಂಬ ಏನು ದೊಡ್ಡ ಅಕ್ಕ ಅಲ್ಲ. ಅವಳದ್ದು ಮದುವೆ ಇದೆ. ಸೊ ನನ್ನ ಮಗನಿಗೆ ಕಟ್ಟಿಂಗ್ ನೋಡ್ತಾ ಇರ್ಬೋದು ಇವತ್ತು ಮಾಡಿಸಿದ್ದು. ಆ್ಯಂಡ್ ಬೊಬ್ಳು ಕೂಡ ಕಟ್ಟಿಂಗ್ ಮಾಡಿಸಿದ್ವಿ ನಾನು. ಸೊ ನಾನು ಮತ್ತೆ ಅಣ್ಣನ ಫ್ರೆಂಡ್ ಒಬ್ಬರಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲೊಂದು ಸ್ವಲ್ಪ ಮಾಡಿಸಿದ್ವಿ ಬಾಫ್ ಕಟ್ ಥರ. ಗ್ರೀನ್ ಟ್ರೆಂಡಲ್ಲಿ ಯಾರು ಮಾಡ್ಸೋಕೆ ಹೋಗ್ಬೇಡಿ. ಅಷ್ಟು ಸಣ್ಣ ಮಕ್ಕಳಿಗೆ ಚೆನ್ನಾಗಿ ಮಾಡಲ್ಲ ಅನಿಸುತ್ತೆ. ಯಾರೂ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪನೂ ಲೈಕ್ ಆಗಲಿಲ್ಲ ನನಗೆ. ಆ್ಯಂಡ್ ಅದೆಲ್ಲ ಆಯಿತು. ಬಸ್ ಸ್ಟ್ಯಾಂಡಲ್ಲಿ ಬಂದಾಗ ನನ್ನ ಮಗ ಅದು ಬೇಕು, ಇದು ಬೇಕು, ಸ್ನ್ಯಾಕ್ಸು. ಬಸ್ಸಲ್ಲಿ ಕೂತಾಗ ಬೋರ್ ಆಗುತ್ತಲ್ಲ ಮಕ್ಕಳಿಗೆ. ಸೊ ಅದು ಬೇಕು, ಇದು ಬೇಕು, ಜ್ಯೂಸು ಅಂತೆಲ್ಲ ತೊಗೊಂಡ್ರು. ಎಲ್ಲ ತೊಗೊಂಡು ಹೊರಟ್ವಿ. ನಾವು ಚಪ್ರ ಇತ್ತು, ಅದ್ರ ಹಿಂದಿನ ದಿನ ಹೋದ್ವಿ. ನೈಟ್ ಸ್ಯಾಟರ್ಡೆ ಸಂಡೇ ಚಪ್ರ ಇದ್ದಿದ್ದು. ನೋಡ್ತಾ ಇರ್ಬೋದು ಮಾರ್ನಿಂಗ್ ಚಪ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅಷ್ಟರಲ್ಲಿ ನಮ್ಮಲ್ಲಿ ಒಂದು ಸಂಪ್ರದಾಯ ಏನಪ್ಪ ಅಂದರೆ ಫಸ್ಟು ಕಂಕಣ ಕಟ್ಟಿನ ನಾವು ಪ್ರತಿಯೊಂದು ಏನೇ ಪೂಜೆ ಆಗಿರ್ಬೋದು ಎಲ್ಲ ಸ್ಟಾರ್ಟ್ ಮಾಡೋದು. ಒಳ್ಳೆ ಕಾರ್ಯಗಳಿಗೆ ಎಲ್ರಿಗೂ ಕಂಕಣಗಳನ್ನೆಲ್ಲ ಕಟ್ಟಿದ್ರು. ಅದಾದಮೇಲೆ ಅಕ್ಕ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಇವ್ರದ್ದೇ ಮದುವೆ ಇರೋದು. ಮದುವೆ ಆಗಿ 1 ವೀಕ್ ಆಗಿದೆ.
ನಾನು ಇವಾಗ ಸ್ವಲ್ಪ ಲೇಟ್ ಆಯಿತು ವ್ಲಾಗೆಲ್ಲ ಮಾಡೋಕ್ಕೆ, ಅಲ್ಲಿ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಈಗ ಮನೆಗೆ ಬಂದಮೇಲೆ ಫ್ರೀ ಆಗಿರೋದ್ರಿಂದ ಈಗ ವ್ಲಾಗನ್ನು ಹಾಕ್ತಾಯಿದ್ದೀನಿ. ಇದು ನಮ್ಮ ದೊಡ್ಡ ಅಕ್ಕ, ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕಿರೋದು, ಕಂಗನ ಕಟ್ತಾ ಇದ್ದಾರಲ್ಲ ಅವ್ರು ಮೊದಲನೇ ಅಕ್ಕ, ಇವಳು ಎರಡನೇ ಅಕ್ಕ. ನನ್ನ ದೊಡ್ಡಮ್ಮನ ಮಕ್ಕಳು, ಅಂದರೆ ನಮ್ಮಮ್ಮನ ಅಕ್ಕನ ಮಕ್ಕಳು, ಇಬ್ಬರು ಅಕ್ಕ ಇದ್ದಾರೆ. ಸ್ವಂತ ಅಕ್ಕ ಇಲ್ಲ ಅಂತ ಫೀಲಿಂಗ್ ಇದೆ, ಬಟ್ ಅವರು ನನಗೆ ಸ್ವಂತ ಅಕ್ಕನ ಥರನೇ. ತುಂಬ ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು, ಎಲ್ಲ ಪ್ರತಿಯೊಂದರೂ ನಾವು ತುಂಬ ಚೆನ್ನಾಗಿದ್ದೀವಿ. ಇವಳು ನನ್ನ ಅಣ್ಣನ ಹೆಂಡತಿ ಅಂಕಿತಾ ಅಂತ ಹೇಳ್ಬಿಟ್ಟು, ಸಣ್ಣದಕ್ಕೆ ಹೇಳ್ತೀನಲ್ಲ ಯಾವಾಗ ಸಣ್ಣದಕ್ಕೆ ಅಂತ ಅವರದು. ಆ್ಯಂಡ್ ಎಲ್ಲರೂ ಪೂಜೆ ಫಸ್ಟು ಏನು ಮದುವೆ ಆಗೋರು ಇರ್ತಾರಲ್ಲ ಮದುಮಗಳು ಅಂತಾರೆ ನಮ್ಮ ಕನ್ನಡದಲ್ಲಿ, ಬ್ರೈಡ್ ಇಂಗ್ಲೀಷಲ್ಲಿ. ಅವ್ರಿಗೆ ಹತ್ರ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅದೆಲ್ಲ ಆಯಿತು. ಆಮೇಲೆ ಮತ್ತು ಅಣ್ಣ ಅತ್ತಿಗೆ ಅಂದರೆ ಜೋಡಿ ಪೂಜೆ ಅಂತ ಹೇಳ್ಬಿಟ್ಟೇನು, ನಮ್ಮ ಕಡೆ ಏನು ಮಾಡಿಸಲ್ಲ, ಬಟ್ ಅವ್ರ ಕಡೆ ಅದು ಶಾಸ್ತ್ರ ಇದೆ ಅನಿಸುತ್ತೆ. ಗಂಡ ಹೆಂಡತಿ ಇಬ್ಬರದನ್ನು ಪೂಜೆ ಮಾಡಿಸಿದ್ರು. ಇದೆಲ್ಲ ಆಯಿತು. ಅದಾದಮೇಲೆ ನಾವೆಲ್ಲ ಪೂಜೆ ಮಾಡಿದ್ವಿ, ನಾನು ಮತ್ತು ಅಕ್ಕ, ನನ್ನ ಅಕ್ಕನ ತಂಗಿ ನೀರು ಅಂದರೆ ಅವ್ರ ಚಿಕ್ಕಪ್ಪನ ಮಕ್ಕಳು, ಅವರು ಎಲ್ಲರೂ ಬಂದಿದ್ದರು. ಸೊ ಎಲ್ಲರೂ ಪೂಜೆ ಮಾಡ್ತಾಯಿದ್ವಿ, ನೋಡ್ತಾ ಇರ್ಬೋದು. ನನ್ನ ಅಕ್ಕ ಹೇಳ್ತಾ ಇರ್ತಾಳೆ ತುಂಬ ಫಿನಿಶಿಂಗಾಗಿ ಹೇಳಲ್ಲ ನೀನು ಯೂಟ್ಯೂಬಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಸ್ವಲ್ಪ ಲೆಂತಿಯಾಗಿ ಹೇಳ್ತಾಯಿದ್ದೀನಿ, ಯಾಕಂದರೆ ಎಲ್ಲದನ್ನು ಫಿನಿಶಿಂಗಾಗಿ ಹೇಳೋಕ್ಕೆ ಕಷ್ಟ ಆಗುತ್ತೆ, ತುಂಬ ಲೆಂತಿನೂ ಆಗುತ್ತೆ. ಆ್ಯಂಡ್ ಎಡಿಟಿಂಗ್ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಸ್ವಲ್ಪ ಹಾಕಿ ಎಷ್ಟಾಗುತ್ತೋ ಅಷ್ಟು ಮಿನಿಟ್ಸ್ ಕಡಿಮೆ ಇದರಲ್ಲೇ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅವಳು ಆ ಥರ ಹೇಳಿದ್ಲು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲಾಗಿ ಅಂತಲೇ ಹೇಳಿದ್ದೀನಿ. ಆಮೇಲೆ 5 ಜನನೂ ಮುತ್ತೈದೆ ಇದ್ದಿರು, ಅದೇನು ಚಪ್ಪರ ಹಾಕಿರ್ತೀವಲ್ಲ, ಚಪ್ಪರದ ಮೊದಲನೇ ಕಂಬಕ್ಕೆ ಪೂಜೆ ಮಾಡಿರ್ತೀವಲ್ಲ, 5 ಜನದಿಂದನೂ ಆರತಿ ಮಾಡಬೇಕು. ನಾವು 5 ಜನ ಇದ್ವಿ. ಆ್ಯಂಡ್ ಅದ್ರ ಜೊತೆ ಅಕ್ಕ ಒಬ್ಬಳು 6 ಜನ ಆಗಬಾರ್ದು ಅಂತೇಳಿ ನನ್ನ ಅಕ್ಕನ ಮಗಳು ಒಬ್ಬಳು ಚಿಕ್ಕವಳು 7 ಜನ ಪೂಜೆ ಮಾಡಿದ್ವಿ. ಎಲ್ಲ ಫೋಟೋ ಪೋಸಿಗೆ ಬಂದಿದ್ದು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಫೋಟೋ ತೆಗೆದ್ಬಿಟ್ಟು ಬೆಳ್ಳಿಲ್ಗಕ್ಕೆ ರೆಡಿ ಇರಲಿಲ್ಲ, ರಿಟರ್ನ್ ಹೊರಟಿದ್ರು. ಆಮೇಲೆ ಸ್ವಲ್ಪ ಕಾಮಿಡಿ ಆಯಿತು, ನಾನು ಆ ಥರ ಹೇಳಿದೆ, ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದ ನೀವು, ಆರತಿ ಮಾಡೋಕ್ಕೆ ಬಂದಿಲ್ಲ, ಎಲ್ಲ ಹಾಗೆ ಹೊರಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲ ಕೈ ಇಟ್ಕೊಂಡು ಬೆಳಗಿದ್ವಿ. ಇದು ನನ್ನ ಅಕ್ಕ, ದೊಡ್ಡ ಅಕ್ಕ.
ಫೈನಲಿ ಚಪ್ರ ಎಲ್ಲ ಮುಗೀತು. ನನ್ನ ತಂಗಿ ಈ ಥರ ರಂಗೋಲಿ ಹಾಕಿದ್ಲು. ಅವಳು ಹೇಳಿದ್ಲು, ಮೆನ್ಷನ್ ಮಾಡೇನಿ ಯೂಟ್ಯೂಬಲ್ಲಿ ನಾನು ರಂಗೋಲಿ ಹಾಕಿದ್ದು ಅಂತ ಹೇಳ್ಬಿಟ್ಟು. ಏನು ಚಪ್ರ ಫೈನಲಿ ಈ ಥರ ಆಗಿತ್ತು, ತುಂಬ ಚೆನ್ನಾಗಿತ್ತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಆ ಥರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬೈ ಬೈ. ನಾನು ಮತ್ತೊಂದು ಜೊತೆ ಮತ್ತೆ ಸಿಗ್ತೀನಿ.